ಪಂಚಮಸಾಲಿ ಮೀಸಲಾತಿ ಹೋರಾಟದ ನಡೆ ವಿಧಾನಸೌಧದ ಕಡೆ ಎಂಬ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರುವಾಗ ಇಲ್ಲಿ ಒಂದು ಪೊಲೀಸ್ ಲಾಠಿ ಚಾರ್ಜಿನ ಮುಖಾಂತರ ಈ ಹೋರಾಟಕ್ಕೆ ತಡೆ ಒಡ್ಡುವ ಪ್ರಯತ್ನ ನಡೆಯಿತು. ಈ ನಿಟ್ಟಿನಲ್ಲಿ ಏನು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿಯವರು ಇರ್ಬೋದು, ಎತ್ತಾಳರು ಇರ್ಬೋದು, ಎಲ್ಲರೂ ನ್ಯಾಷನಲ್ ಹೈವೇಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 16 ಜನರಿಗೆ ಗಾಯ ಆಗಿದೆ. ಈ ನಿಟ್ಟಿನಲ್ಲಿ ನಾವು ವಿಜಯಪುರ ನಗರ ಶಾಸಕ ಎತ್ತಾಳವರು ನಾವು ಮಾತಾಡ್ತೀವಿ. ಈಗ ಎತ್ತಾಳವರು ನಮ್ಮೊಂದಿಗೆ ಮಾತಾಡ್ತಾರೆ. ನೋಡಿ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಮನವಿ ತಗೊಂಡ್ರೆ ಅದನ್ನ ಬಿಟ್ಟು ಇಲ್ಲಿ ವಿಧಾನಸೌಧದಿಂದ ಓಡಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಅವ್ರು ಹೇಳಿದ್ರು ನಾ ಬಂದು ಸ್ವತಃ ಮನವಿ ತಗೋತೀನಿ ಅಂತ ಹೇಳಿದ್ರು. ಅವ್ರು ಬಂದಿಲ್ಲ. ಅವ್ರು ಇವತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಮೇಲೆ ಇವತ್ತೇನು ಅವರು ಒಂದ್ ರೀತಿ ಗುಂಡಾಗಿರಿ ಮಾಡಿದ್ದಾರೆ. ಅದು ಜನ ಮುಂದಿನ ದಿವಸದಲ್ಲಿ ಅವರಿಗೆ ಬುದ್ಧಿ ಕಲಿಸ್ತಾರೆ. ಈ ಏನು ಹೋರಾಟ ಮಾಡ್ತಾ ನೀವು ಮುತ್ತಿಗೆ ಹೋದ್ರಿ, ಇಲ್ಲಿ ಲಾಠಿ ಚಾರ್ಜ್ ಆಯ್ತು, 16 ಜನರಿಗೆ ತಲೆ ಹೊಡೆದಿದೆ, ಗಾಯ ಆಗಿದೆ. ಯಾಕೆ ಪೊಲೀಸರು ಈ ನಡೆ? ಪೊಲೀಸರಿಗೆ ಬಲ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಕೆಲವೊಂದು ಶಾಸಕರುಗಳು, ಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರ ಬಗ್ಗೆ ಒಂದು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ಪೊಲೀಸರ ಮೂಲಕ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಮುಂದಿನ ದಿವಸಗಳು ಇನ್ನೂ ಇದರ ಉಗ್ರ ಹೋರಾಟ ಆಗ್ತದೆ. ಈ ಟ್ರ್ಯಾಕ್ಟರ್ ಅಲ್ಲಿ ನಡೆಸ್ತಾ ಇದ್ರಿ, ಟ್ರ್ಯಾಕ್ಟರ್ ಅಲ್ಲಿ ನಡೆಸುವಾಗ ಕೂಡ ಅವರು ತಡೆ ಹಾಕಿದ್ರು. ಇವತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬರ್ಬೇಕಂತ ಪ್ರತಿಭಟನಾಕಾರನ ತಡೆ ಹಾಕಿದ್ರು. ಈಗ ಈ ರೀತಿ ತಡೆ ಹಾಕ್ತಾ ಇದ್ದಾರೆ. ಏನ್ ಎಚ್ಚರಿಕೆ ಕೊಡ್ತೀರಿ? ಸಿದ್ದರಾಮಯ್ಯನವರ ಸರ್ಕಾರದ ಅಂತ್ಯ ಬಂದಿದೆ, ಅದಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ. ಅವರು ಇವತ್ತೇನ್ ಮಾಡಿದ್ದಾರೆ, ಜನಸಾಮಾನ್ಯರ ಮೇಲೆ, ಮುಗ್ಧ ಜನರ ಮೇಲೆ ಯಾರು ಗಲಾಟೆ ಮಾಡಿರಲಿಲ್ಲ, ಕಲ್ಲು ಎಸೆದಿಲ್ಲ, ಯಾವುದೇ ಬಸ್ಸಿಗೆ ಟ್ರಕ್ಕಿಗೆ ಬೆಂಕಿ ಹಚ್ಚಿದಿಲ್ಲ. ಆದರೂ ಸಹ ಶಾಂತ ಹೋರಾಟದ ಮೇಲೆ ಇವತ್ತು ಅವ್ರು ಲಾಠಿ ಚಾರ್ಜ್ ಮಾಡೋ ಮೂಲಕ ಪ್ರಜಾತಂತ್ರದ ಕಗ್ಗೊಲೆ ಮಾಡ್ಯಾರ. ಈಗ ಮುಂದಿನ ಹೋರಾಟದ ನಡೆ ಏನ್ ನಿಮ್ದು? ನೋಡೋಣ, ನಾವು ಕೂತೆಲ್ಲ ಮಾತಾಡ್ತೀವಿ ನಮ್ಮೆಲ್ಲ ಗುರುಗಳ ಜೊತೆಗೆ. ಇದು ವಿಜಯಪುರ ಶಾಸಕ ಬಸವಣ್ಣ ಯತ್ನಾಳ ಪಾಟೀಲ್ ಅವರ ಮಾತು. ಏನಾದ್ರೂ ಆಗ್ಲಿ, ನಾವು ಕುಗ್ಗಲ ಜಗ್ಗಲ ಹೋರಾಟ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಸ್ವಾಮೀಜಿ ಹಾಗೂ ಇತರ ಮುಖಂಡರ ಜೊತೆ ನಾವು ಚರ್ಚೆ ಮಾಡಿ ಮುಂದಿನ ಹೋರಾಟಕ್ಕೆ ಅನ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಅಶೋಕ್ ಅಡಳಿ, TV9 ಬೆಳಗಾವಿ.